ನಾಟಿ ಕೋಳಿ ಮರಿಗಳು ಸಾಕಾಣಿಕೆ ಮಾಡಿ 1 ತಿಂಗಳು ಮರಿನ ಮಾರಾಟ ಮಾಡ್ತಾ ಇದ್ದೀನಿ. ಜನಗಳು ಬಂದು 1 ತಿಂಗಳಲ್ಲಿ 2200 2300 ಮರಿ ಹೋಗ್ತಾರೆ. ಚೆನ್ನಾಗಿ ಮೊಟ್ಟೆನಲ್ಲಿ ಹೇಳ್ಬೇಕಂದ್ರೆ ಮೊಟ್ಟೆಗೂ ಒಳ್ಳೆ ಲಾಭ ಇದೆ ಇದರಲ್ಲಿ, ಕೋಳಿಗಳಲ್ಲೂ ಒಳ್ಳೆ ಲಾಭ ಇದೆ. ಕಷ್ಟ ಬಿದ್ದು ಮಾಡ್ತೀನಿ ಅನ್ನೋರಿಗೆ ಇದರಲ್ಲಿ ಕರೆಕ್ಟಾಗಿ ಮಾಹಿತಿ ತಗೊಂಡು ಕರೆಕ್ಟಾಗಿ 100ರಿಂದನೂ ಸ್ಟಾರ್ಟ್ ಮಾಡ್ಬೋದು, 500 ಸ್ಟಾರ್ಟ್ ಮಾಡ್ಬೋದು. ತುಂಬಾ ಹೆವಿ ಆಗಿ ಹೋಗ್ಬಾರ್ದು, ಸಣ್ಣ ಮಟ್ಟದಿಂದ ಸಾಕಾಣಿಕೆ ಮಾಡ್ಕೊಂಡು ರೈತರುಗಳು ಮಾಡಿದ್ರೆ ಇದರಲ್ಲಿ ಉಪಯೋಗ. ಸರ್ ಇದು 130 ರೂಪೀಸ್ ಒಂದು ಪ್ರೈಸ್. ಒಂದು ಕೋಳಿಗೆ ಒಂದ್ ಮರಿ ಬಂದು 130 ರೂಪೀಸ್. ಫೀಡಿಂಗ್ ಕೊಡೋದು. ಹಾ ಸರ್. ಫೀಡಲ್ಲಿ ಕೊಟ್ಟು ಆಮೇಲೆ 3 ವ್ಯಾಕ್ಸಿನ್ ಮಾಡ್ತೀವಿ. 3 ವ್ಯಾಕ್ಸಿನ್ ಅಲ್ಲೂ 7 days 21 days ಅಲ್ಲಿ 3 ವ್ಯಾಕ್ಸಿನ್ ಆಗಿರುತ್ತೆ. ಆಮೇಲೆ ಒಂದು ಲಿವರ್ ಟಾನಿಕ್ ಹಾಕಿ ರೈತರುಗಳಿಗೆ 1 month ಅಲ್ಲಿ ಕೊಡ್ತೀವಿ. ಅವ್ರಿಗೆ 40 ದಿನಕ್ಕೆ ಹಾಕಿ ಅಂತ ಹೇಳ್ತೀವಿ ನಾವು. ಲಿವರ್ ಟಾನಿಕ್ ಅಷ್ಟು ಹಾಕಲ್ಲ, ಅದಕ್ಕೆ 40 ದಿವಸಕ್ಕೆ ಹಾಕಿ ಅಂತ ಹೇಳಿರ್ತೀವಿ. ನಾವು 1 ತಿಂಗಳು ಮರಿ ಕೊಡ್ತೀವಿ. ಮತ್ತೆ ಅಕಸ್ಮಾತ್ ನಮ್ಮ ಹತ್ರ ಸ್ಟಾಕ್ ಜಾಸ್ತಿ ಇದ್ರೆ 2 ತಿಂಗಳು 3 ತಿಂಗಳದು ಕೇಳಿದ್ರು ಅದನ್ನು ಕೊಡ್ತೀವಿ, ಇದ್ರೆ ಕೊಡ್ತೀವಿ. ನಮಸ್ಕಾರ ರೈತ ಬಂದವರೇ, ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ. ನಾನೀಗ ಎಲ್ಲಿದ್ದೀನಪ್ಪ ಅಂತಂದ್ರೆ ನಮ್ಮ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ದೇವಲಾಪುರ ಹೋಬಳಿಯ ಬಿಂಡೇನಹಳ್ಳಿ ಗ್ರಾಮದಲ್ಲಿ ಇದ್ದೀನಿ. ಇಲ್ಲಿಗೆ ಬಂದಿರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಈಗ ಸಾಕಷ್ಟು ಟ್ರೆಂಡಿಂಗ್ ಅಲ್ಲಿ ಇರೋದು ಏನಪ್ಪಾ ಅಂತಂದ್ರೆ ನಾಟಿ ಕೋಳಿ ಸಾಕಾಣಿಕೆ. ಹೌದು ರೈತ ಬಂದವರೇ, ನಾಟಿ ಕೋಳಿ ಸಾಕಾಣಿಕೆಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಏನಕ್ಕಪ್ಪ ಅಂತಂದ್ರೆ ಸಿಟಿಗಳಲ್ಲಿ ನೀವು ನೋಡಬಹುದು ನಾಟಿ ಕೋಳಿ ಮಾಂಸಕ್ಕಾಗ್ಲಿ ಮತ್ತೆ ಮೊಟ್ಟೆಗಳಿಗಾಗ್ಲಿ ಸಾಕಷ್ಟು ಡಿಮ್ಯಾಂಡ್ ಇದೆ. ಬನ್ನಿದ್ರ ಬಗ್ಗೆ ಒಂದಷ್ಟು ಮಾಹಿತಿನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮಸ್ಕಾರ. ನಮಸ್ಕಾರ ಸರ್. ನಮ್ಮೊಂದು ರೈತ ಬಾಂಧವರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ? ಸರ್ ನಮಸ್ಕಾರ, ನನ್ನ ಹೆಸರು ತಮ್ಮಣ್ಣ ಅಂತೇಳಿ, ಮಹಾಲಕ್ಷ್ಮಿ ಫಾರಂ ಅಂತೇಳಿ ನಂದು ನಾಟಿ ಕೋಳಿ ಫಾರಂ. ಬಿಂಡೇನಹಳ್ಳಿ, ನಾಗಮಂಗಲ ತಾಲೂಕು, ದೇವಲಾಪುರ ಹೋಬಳಿ, ಮಂಡ್ಯ ಡಿಸ್ಟ್ರಿಕ್ಟ್ ಇದು. ನಾನು ಈ ಸುಮಾರು 3.5-4 ವರ್ಷದಿಂದ ನಾಟಿ ಕೋಳಿ ಮರಿಗಳು ಸಾಕಾಣಿಕೆ ಮಾಡಿ 1 ತಿಂಗಳು ಮರಿನ ಮಾರಾಟ ಮಾಡ್ತಾ ಇದ್ದೀನಿ. ಜನಗಳು ಬಂದು 1 ತಿಂಗಳಲ್ಲಿ 2200 2300 ಮರಿ ಹೋಗುತ್ತೆ. ಒಳ್ಳೆ ರೆಸ್ಪಾನ್ಸ್ ಚೆನ್ನಾಗಿದೆ. ನಾನು ನೋಡಿ, ಇದು ಬಂದು 22ನೇ ತಾರೀಕು ಬಿಟ್ಟಿದ್ದೀವಿ. 5 days ಆಗಿದೆ ಈ ಮರಿಗಳಿಗೆ. ಇಷ್ಟು ಬ್ರೂಡಿಂಗ್ ಅಲ್ಲೆಲ್ಲ ಹಾಕಿದೀವಿ ನೋಡಿ. ಇಷ್ಟು ಪರ್ಸೆಂಟೇಜ್ 38% ಅಲ್ಲಿ ಬ್ರೂಡಿಂಗ್ ಇರಬೇಕು. ಈ ಮರಿಗಳು ಸಾಕಾಣಿಕೆ ಮಾಡಿ 1 month ಆದ್ಮೇಲೆ ನನಗೆಲ್ಲ ಅಡ್ವಾನ್ಸ್ ಹಾಕ್ತಾರೆ. 1 month ಆದ್ಮೇಲೆ ಫುಲ್ ಪೇಮೆಂಟ್ ಕೊಟ್ಟು ತಗೊಂಡೋಗ್ತಾರೆ. ಓಕೆ ಸರ್. ಈಗ ಸಾಕಷ್ಟು ಟ್ರೆಂಡಿಂಗ್ ಅಲ್ಲಿರೋ ವಿಷಯ ಏನಪ್ಪಾ ಅಂತಂದ್ರೆ ನಾಟಿ ಕೋಳಿ ಸಾಕಾಣಿಕೆ. ಸೊ ಮೊಟ್ಟೆಗಳಿಗೆ ನಿಮ್ಗೆ ಸಿಟಿಲಿ ಹೋಗ್ಬಿಟ್ರೆ ಎಲ್ಲಾ ಜಿಮ್ಗಳಲ್ಲೂ ನೀವು ಎಷ್ಟಾದ್ರೂ ಮೊಟ್ಟೆ ತಗೊಂಬನ್ನಿ ಸರ್, ನಮ್ಗೆ ಸಾಕಾಗಲ್ಲ, ಅಷ್ಟು ಕಸ್ಟಮರ್ ಇದಾರೆ, ಅಷ್ಟು ನೀಡ್ ಇದೆ ಅಂತಾರೆ. ಸೊ ಆತರ ಒಂದು ಟ್ರೆಂಡಿಂಗ್ ಅಲ್ಲಿರೋ ಬಿಸ್ನೆಸ್ ಮಾಡ್ಬೇಕು ರೈತರು ಅನ್ನೋದಕ್ಕೆ ನೀವೇನೊಂದು ಕಿವಿ ಮಾತು ಹೇಳೋದು ಇಷ್ಟಪಡ್ತೀರಿ ಸರ್? ಚೆನ್ನಾಗಿ ಮೊಟ್ಟೆನಲ್ಲಿ ಹೇಳ್ಬೇಕಂದ್ರೆ ಮೊಟ್ಟೆಗೂ ಒಳ್ಳೆ ಲಾಭ ಇದೆ ಇದರಲ್ಲಿ, ಕೋಳಿಗಳಲ್ಲೂ ಒಳ್ಳೆ ಲಾಭ ಇದೆ. ಕಷ್ಟ ಬಿದ್ದು ಮಾಡ್ತೀನಿ ಅನ್ನೋರಿಗೆ ಇದರಲ್ಲಿ ಕರೆಕ್ಟಾಗಿ ಮಾಹಿತಿ ತಗೊಂಡು ಕರೆಕ್ಟಾಗಿ 100ರಿಂದನೂ ಸ್ಟಾರ್ಟ್ ಮಾಡ್ಬೋದು, 500 ಸ್ಟಾರ್ಟ್ ಮಾಡ್ಬೋದು. ತುಂಬಾ ಹೆವಿ ಆಗಿ ಹೋಗ್ಬಾರ್ದು, ಸಣ್ಣ ಮಟ್ಟದಿಂದ ಸಾಕಾಣಿಕೆ ಮಾಡ್ಕೊಂಡು ರೈತರುಗಳು ಮಾಡಿದ್ರೆ ಇದರಲ್ಲಿ ಉಪಯೋಗ ಇದೆ. ಓಕೆ ಸರ್. ಇದಕ್ಕೆ ಫೀಡಿಂಗು ಮತ್ತೆ ಸರ್ ನಾವು ಸ್ಟಾರ್ಟಿಂಗ್ 1 month ಫೀಡಿಂಗೇ ಕೊಡೋದು. ಹಾಂ ಸರ್. ಫೀಡಲ್ಲಿ ಕೊಟ್ಟು ಆಮೇಲೆ 3 ವ್ಯಾಕ್ಸಿನ್ ಮಾಡ್ತೀವಿ. 3 ವ್ಯಾಕ್ಸಿನ್ ಅಲ್ಲೂ 7 days 21 days ಅಲ್ಲಿ 3 ವ್ಯಾಕ್ಸಿನ್ ಆಗಿರುತ್ತೆ. ಆಮೇಲೆ ಒಂದು ಲಿವರ್ ಟಾನಿಕ್ ಹಾಕಿ ರೈತರುಗಳಿಗೆ 1 month ಅಲ್ಲಿ ಕೊಡ್ತೀವಿ. ಅವ್ರಿಗೆ 40 ದಿನಕ್ಕೆ ಹಾಕಿ ಅಂತ ಹೇಳ್ತೀವಿ ನಾವು. ಲಿವರ್ ಟಾನಿಕ್ ಅಷ್ಟು ಹಾಕಲ್ಲ, ಅದಕ್ಕೆ 40 ದಿವಸಕ್ಕೆ ಹಾಕಿ ಅಂತ ಹೇಳಿರ್ತೀವಿ. ಅಂದ್ರೆ ನೀವು 1 ತಿಂಗಳು ಮರಿ ಅಷ್ಟೇ ಕೊಡ್ತೀರಿ? ನಾವು 1 ತಿಂಗಳು ಮರಿ ಕೊಡ್ತೀವಿ. ಮತ್ತೆ ಅಕಸ್ಮಾತ್ ನಮ್ಮ ಹತ್ರ ಸ್ಟಾಕ್ ಜಾಸ್ತಿ ಇದ್ರೆ 2 ತಿಂಗಳು 3 ತಿಂಗಳದು ಕೇಳಿದ್ರು ಅದನ್ನು ಕೊಡ್ತೀವಿ, ಇದ್ರೆ ಕೊಡ್ತೀವಿ. ಜಾಸ್ತಿ ಹೋಗೋದೇ 1 ತಿಂಗಳು ಮರಿ ನಮ್ಮ ಹತ್ರ. 1 ತಿಂಗಳು ಮರಿ? 1 ತಿಂಗಳು ಮರಿ ಹೋಗುತ್ತೆ. ಓಕೆ ಸರ್. ಅದ್ರ ಪ್ರೈಸ್ ಏನಾದ್ರು ಹೇಳ್ತೀರಾ? 1 ತಿಂಗಳು ಮರಿ ಸರ್ ಇದು 130 ರೂಪೀಸ್ ಒಂದು ಪ್ರೈಸ್. ಒಂದು ಕೋಳಿಗೆ ಒಂದ್ ಮರಿ ಬಂದು 130 ರೂಪೀಸ್. ರೇಟ್ ಅಂತೂ ಕಡಿಮೆ ಕೊಡಲ್ಲ ನಾವು. ನಾವು ಒಂದೇ ರೇಟ್ ನಮ್ಮ ಹತ್ರ, ಒಂದೇ ರೇಟ್ ಅಲ್ಲಿ ನಾವು ಆಗ್ಲಿಂದಾನು 130 ರೂಪೀಸ್ ಎಲ್ಲ ಬಂದು ಇಲ್ಲೇ ಬಂದು ತಗೊಂಡೋಗ್ತಾರೆ. ಅವ್ರಿಗೆ ಏನಾದ್ರು ಬೇಕಂದ್ರೆ ಅವ್ರ ಬಾಡಿಗೆ ಚಾರ್ಜ್ ಮಾಡ್ತೀವಿ, ಬೇರೆ ಬಾಡಿಗೆ ಗಾಡಿ ಕಳಿಸ್ಕೊಡ್ತೀವಿ. ಓಕೆ ಸರ್. ಸರ್ ಈಗ ನಿಮ್ಮ ಹತ್ರ ಸಿಗುವಂತ ಒಂದು ನಾಟಿ ಕೋಳಿಗಳನ್ನ ತಗೊಳ್ಳೋದಕ್ಕೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಸರ್? ಅದೇ ನನ್ನ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತಲ್ಲ, ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಆಯ್ತು. ಓಕೆ ಸರ್. ಸರ್ ಈಗ ನಿಮ್ಮ ಹತ್ರ ನಾಟಿ ಕೋಳಿ ಮೊಟ್ಟೆ ಏನಾದ್ರು ಸಿಗುತ್ತಾ ಸರ್? ಇಲ್ಲ ಸರ್, ಮೊಟ್ಟೆ ಕಡಿಮೆ. ಈಗ ಇತ್ತೀಚೆಗೆ ಕೋಳಿಗಳು ಕಡಿಮೆ ಇದೆ, ಹಂಗಾಗಿ ಮೊಟ್ಟೆ ಸಿಗ್ತಾ ಇಲ್ಲ. ಇರೋ ಟೈಮ್ನಲ್ಲಿ ಕೊಡ್ತೀವಿ ಮೊಟ್ಟೆಗಳು. ಓಕೆ ಸರ್, ಧನ್ಯವಾದಗಳು ಸರ್. ಓಕೆ ಸರ್.